ನಮಸ್ತೆ ಮೇಡಮ್, ನನ್ನ ಹೆಸರು ಗಂಗಾ ಹೇಳಿ. ನಾನು ಬಾದಾಮಿ ಊರಿನೋಳು. ಮೇಡಮ್, ನಂಗೆ ಮುಂಚೆ ಓದಕ್ಕೆ ಇಷ್ಟ ಇರಲಿಲ್ಲ. ಮೇಷ್ಟ್ರು ಅಂದ್ರೇನೆ ಹೆದರ್ತಾ ಇದ್ದಿ. ಆದ್ರೆ ಯಾವುದೋ ಒಂದು ಘಟನೆ ನಾವು ಓದ್ಬೇಕು ಅನ್ನೋ ಹಾಗೆ ಮಾಡ್ತು. ತುಂಬಾ ಕಷ್ಟ ಬಿದ್ದು ಮನೇಲಿ ಒಕ್ಕೆ ತಗೊಂಡು ಓದೋಕೆ ಕನ್ಸು ಕಟ್ಕ ಬಂದಿ. ಆದ್ರೆ ಶಾಲೆ ಪಾಠನೇ ಮಾಡ್ತಿಲ್ಲ. ಟೀಚರ್ ಮಕ್ಳ ಕೈನಲ್ಲಿ ಅವ್ರ ಮನೆ ಕೆಲಸ ಮಾಡಿಸ್ತಾ. ಅವ್ರ ಮಗ್ಳು ಬರ್ತಡೆ ಹೇಳಿ ಬೇರೆ ಶಾಲೆಗೆ ಸ್ವೀಟ್ ಕೊಡ್ಸೋಕೆ ನಮ್ ಕೈನಲ್ಲಿ ಪಾಠದ ಬಗ್ಗೆ ಕೆಲಸ ಮಾಡಿಸ್ತಾ. ನಂಗೆ ಇದನ್ನೆಲ್ಲ ಯಾರಿಗೆ ಹೇಳಕ್ಕೂ ಹೇಳಿ ಗೊತ್ತಾಗ್ತಿಲ್ಲ ಮೇಡಮ್. ನಮ್ಮ ಹಳ್ಳಿನಲ್ಲಿ ಹೆಣ್ಮಕ್ಳು ಶಾಲೆಗೆ ಬರೋದೇ ಕಷ್ಟ ಹೇಳಿ ಕಾರಣ ಕಾಕ ಹೇಳ್ತಾ. ಆದ್ರೆ ಇಲ್ಲಿಗೆ ಬಂದ್ರೆ ನಮ್ಗೆಲ್ಲ ಪಾಠನೇ ಮಾಡ್ತಿಲ್ಲ. ಎಂತಾರು ಮಾಡಿ ಮೇಡಮ್, ಪ್ಲೀಸ್. ಒಳಗೆ ಬನ್ನಿ. ಈ ಪತ್ರ ಬರ್ದಿರೋದು ಗಂಗಾ ಅಂತ ಒಂದು ಹುಡುಗಿ. ಮದುವೆ ಮಾಡ್ಕೊಂಡು ಹೋಗೋದಿಕ್ಕೆ ವಿದ್ಯೆ ಯಾಕೆ ಅಂತ ಅರ್ಧಕ್ಕೆ ಸ್ಕೂಲ್ ಬಿಟ್ಟು ಹೋಗೋ ಹುಡುಗಿರ ಮಧ್ಯ ಇವಳು ನಾನು ಚೆನ್ನಾಗಿ ಓದಬೇಕು, ಆದರೆ ನಮ್ಮ ಶಾಲೆಯಲ್ಲಿ ಪಾಠನೇ ಮಾಡ್ತಾ ಇಲ್ಲ, ದಯವಿಟ್ಟು ಪಾಠ ಮಾಡಕ್ಕೆ ಹೇಳಿ ಮೇಡಮ್ ಅಂತ ನನಗೆ ನೇರವಾಗಿ ಲೆಟರ್ ಬರ್ದಿದ್ದಾಳೆ. ಗುಡ್, ಒಳ್ಳೆ ಚೇಂಜ್. ತೊಳಿ, ಈ ಹುಡುಗಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ನಂಗೆ ಹೇಳಿ. ನನಗೆ ಧೈರ್ಯ ತುಂಬಾ ಇಷ್ಟ ಆಯ್ತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್